ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ಅಲ್ಲಿ ನಾವು ಮುಂಬರಲಿರುವಂತ PSTR, GPSTR, HSTR ಒಂದು 15,000 ಶಿಕ್ಷಕರ ನೇಮಕಾತಿ ಏನಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಒಂದು ಪರೀಕ್ಷಾ ಪದ್ಧತಿಯಲ್ಲಿ ಭಾರಿ ಬದಲಾವಣೆ ಮಾಡ್ಲಿಕ್ಕೆ ಹೊರಟಿರುವಂತದ್ದು. RTE ಪ್ರಕಾರ, ರೈಟ್ ಟು ಎಜುಕೇಶನ್ ಪಾಲಿಸಿ ಪ್ರಕಾರ ಮಕ್ಕಳಿಗೆ ಗುಣಮಟ್ಟದ ಒಂದು ಶಿಕ್ಷಣವನ್ನ ನೀಡಬೇಕು ಅನ್ನುವಂತ ಉದ್ದೇಶದಿಂದ ಶಿಕ್ಷಕರಿಗೆ ಒಂದು 3 ಮಾದರಿಯಲ್ಲಿ, ಈ ಮುಂಚೆ GPSTR ಎಕ್ಸಾಮ್ ಅಲ್ಲಿ ಮಾತ್ರ ಒಂದು ರಿಟರ್ನ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ರು. ಇನ್ನು ಮುಂದೆ HSTR ಮತ್ತು PSTR ಎಕ್ಸಾಮ್ ಗಳಿಗೂ ಸಹಿತ ರಿಟರ್ನ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನ ಶಿಕ್ಷಣ ಇಲಾಖೆ ಮಾಡ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 400 ಅಂಕಗಳ ಒಂದು ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ, ಯಾವ ಎಕ್ಸಾಮ್ ಎಷ್ಟು ಮಾರ್ಕ್ಸ್ ಇರುತ್ತೆ, ಏನು ಎಷ್ಟು ಇರಬಹುದು ಅನ್ನುವಂಥದ್ರ ಬಗ್ಗೆ ಒಂದು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀವಿ. ಇದೇ ಇರುತ್ತೆ ಅಂತ ಏನಿಲ್ಲ. ಅದಕ್ಕಿಂತ ಮುಂಚೆ ವಿದ್ಯಾಶಾರದೆ ವತಿಯಿಂದ ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸ್ ಗಳನ್ನ ಆರಂಭಿಸಿರುವಂತದ್ದು. GPSTR ಅಭ್ಯಾಸ್, HSTR ಚಾಂಪಿಯನ್ ಮತ್ತು PSTR ವಿಜಯ ಅನ್ನುವಂತ ಒಂದು 3 ಬ್ಯಾಚ್ ಕೋರ್ಸ್ ಗಳನ್ನ ಆರಂಭಿಸಿರುವಂತದ್ದು. 1000 ರೂಪೀಸ್ ಫೀಸ್ ಇರುತ್ತೆ. ಪ್ರತಿದಿನ 8 ರಿಂದ 10 ಗಂಟೆ ಲೈವ್ ಕ್ಲಾಸಸ್ ಇರುತ್ತೆ. ಅನ್ಲಿಮಿಟೆಡ್ ಕ್ವಿಜಸ್ ಅಟೆಂಡ್ ಮಾಡಬಹುದು, ರೆಕಾರ್ಡಿಂಗ್ ಕ್ಲಾಸಸ್ ನೋಡಬಹುದು. ಸಂಪೂರ್ಣವಾದಂತ ಒಂದು ಮಾಹಿತಿ ನಿಮಗೆ ಸಿಗುತ್ತೆ ಎಕ್ಸಾಮ್ಸ್ ಗಳ ಬಗ್ಗೆ. ಈ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಬೇಕಿದ್ರೆ 9380850076 ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಜಾಯ್ನ್ ಆಗಿರುವಂತದ್ದು. ಇದು ನಮ್ದು ಒಂದು ಆ್ಯಪ್ ಬಂದ್ಬಿಟ್ಟು ಲೈವ್ ಕ್ಲಾಸಸ್ ನಿಮಗೆ ನೋಡಬಹುದು, ರೆಕಾರ್ಡಿಂಗ್ಸ್ ಇರುತ್ತೆ, ಸ್ಟಡಿ ಮೆಟೀರಿಯಲ್ ಇರುತ್ತೆ, ಟೆಸ್ಟಸ್ ಇರುತ್ತೆ. ನಿಮ್ಮ ಒಂದು SSCಗೆ ಖಚಿತವಾದಂತ ಒಂದು ದಾರಿಯನ್ನ ಕಂಡ್ಕೋಬಹುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಮನ್ನ ಉತ್ತಮವಾಗಿ ತಯಾರಿ ಮಾಡುವಂತ ಜವಾಬ್ದಾರಿ ನಮ್ದು ಆಗಿರುವಂತದ್ದು. ನೋಡಿ, ಭಾರಿ ಬದಲಾವಣೆನ ಯಾಕೆ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಅಂತಂದ್ರೆ ಶಿಕ್ಷಣ ಇಲಾಖೆ ವಿಶೇಷವಾಗಿ ಮಕ್ಕಳಿಗೆ ಒಂದು ಗುಣಮಟ್ಟದ ಒಂದು ಶಿಕ್ಷಣವನ್ನ ನೀಡಬೇಕು ಅನ್ನುವಂತ ಉದ್ದೇಶದಿಂದ ಈ ಒಂದು ಬದಲಾವಣೆಗೆ ಕೈ ಹಾಕಿರುವಂತದ್ದು ಮತ್ತು ಪರೀಕ್ಷಾ ಅಕ್ರಮಗಳಿಗೆ ಕಡಿವಾಣವನ್ನು ಹಾಕುವಂತದ್ದು. ಈ ಕ್ವಶನ್ ಪೇಪರ್ ಲೀಕ್ ಆಗುವಂತದ್ದು, OMR ಶೀಟ್ಗಳಲ್ಲಿ ತಿದ್ದುವಂತದ್ದು, ಈ ರೀತಿ ಭಾರಿ ಒಂದು ಕಂಡು ಬರುವಂತದ್ದು. ಕರ್ನಾಟಕದಾದ್ಯಂತ ಎಷ್ಟೋ ಎಕ್ಸಾಮ್ಗಳು ಕ್ಯಾನ್ಸಲ್ ಸಹಿತ ಆಗಿರುವಂತದ್ದು. ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಲಿಖಿತ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಮುಂದೋಗಿರುವಂತದ್ದು. MCQ ಮಾದರಿ ಮತ್ತು ಲಿಖಿತ ಪರೀಕ್ಷೆ ಎರಡೂ ಮಾದರಿಯಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ತಯಾರಿನೂ ಸಹಿತ ಆರಂಭಿಸಿರುವಂತದ್ದು. ಇದೇ ವಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ, ಕರಡು ಮಾಹಿತಿ ಅಧಿಸೂಚನೆಯನ್ನ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅಬ್ಜೆಕ್ಷನ್ ಹಾಕ್ಲಿಕ್ಕೂ ಸಹಿತ ಟೈಮ್ ಇರುತ್ತೆ, ಅಬ್ಜೆಕ್ಷನ್ ಸಹಿತ ಹಾಕ್ಬಹುದು. ಯಾವ ರೀತಿ ಇರಬಹುದು ನೋಡಿ, ಅದಕ್ಕೆ ಪ್ರೇರಣೆ ಆಗಿರುವಂತದ್ದು ಏನು ಅಂತಂದ್ರೆ ಶಿಕ್ಷಣ ಇಲಾಖೆಗೆ ಈ ನವೋದಯ ಎಕ್ಸಾಮ್ಸ್ ಗಳನ್ನ ಏನ್ ಕಂಡಕ್ಟ್ ಮಾಡ್ತಾರೆ, ನವೋದಯ ಆಗಿರ್ಬೋದು, ಆಮೇಲೆ ಏಕಲವ್ಯ ಮಾದರಿ ಶಾಲೆಗಳ ಒಂದು ಪರೀಕ್ಷೆ ಆಗಿರ್ಬೋದು, ಸೈನಿಕ್ ಶಾಲೆ, ಮಿಲಿಟರಿ ಶಾಲೆಗಳಲ್ಲಿ 3 ಟೈರ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವಂತದವ್ರು. ಟೈರ್ 1 ಬರುತ್ತೆ, 100 ಪ್ರಶ್ನೆಗಳ ಒಂದು MCQ ಮಾದರಿ. ಅಲ್ಲಿ ಜನರಲ್ ರೀಸನಿಂಗ್ ಇರುತ್ತೆ, ನ್ಯೂಮರಿಕಲ್ ಎಬಿಲಿಟಿ ಇರುತ್ತೆ, ಜನರಲ್ ನಾಲೆಜ್ ಇರುತ್ತೆ, ಬೇಸಿಕ್ ಕಂಪ್ಯೂಟರ್ ಮೇಲೆ ಕ್ವಶನ್ಸ್ ಇರುತ್ತೆ. ಆಮೇಲೆ ಲ್ಯಾಂಗ್ವೇಜ್ ಲಿಟ್ರಸಿ ಅಂತಿಕೊಂಡು ಇಂಗ್ಲಿಷ್ ಮತ್ತು ಹಿಂದಿ ಪ್ರಶ್ನೆಗಳನ್ನ ಕೇಳ್ತಾರೆ. ಅದೇ ರೀತಿ ಇದರಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ ಅನ್ನ ಒಂದು ಹುದ್ದೆಗೆ 20ರಂತೆ ಎಲಿಜಿಬಲ್ ಅನ್ನ ಮಾಡಿ ಮುಖ್ಯ ಪರೀಕ್ಷೆಗೆ ಕರೀತಾರೆ. ಅದನ್ನ ಟೈರ್ 2 ಅಂತ ಕರಿತೀವಿ. ಇಲ್ಲಿ ಡೊಮೈನ್ ಪೇಪರ್ ಇರುತ್ತೆ, ನಿಮ್ದು ಯಾವ ಸಬ್ಜೆಕ್ಟ್ ಇರತ್ತೆ ಅದಕ್ಕೆ ಸಂಬಂಧಪಟ್ಟಂತೆ. ಇಂಗ್ಲಿಷ್ ಇದ್ರೆ ಇಂಗ್ಲಿಷು, ಮ್ಯಾಥ್ಸ್ ಇದ್ರೆ ಮ್ಯಾಥ್ಸು, ಸೋಷಿಯಲ್ ಇದ್ರೆ ಸೋಷಿಯಲ್. ಆ ಡೊಮೈನ್ ಪೇಪರ್ ಅಲ್ಲಿ 50 MCQ ಮಾದರಿ, ಅಂದ್ರೆ ನಮ್ದು ಯಾವ ರೀತಿ ಐತ್ಲ ಒಂದು GPSTR ಎಕ್ಸಾಮ್ ಅದೇ ರೀತಿ 50 MCQ ಮಾದರಿ ಇರುತ್ತೆ. ಆಮೇಲೆ 50 ಅಂಕಗಳದ್ದು ರಿಟರ್ನ್ ಎಕ್ಸಾಮ್. ನಮ್ಮಲ್ಲಿ 100 ಅಂಕಗಳು ಮಾಡ್ತಾರೆ, ಅಲ್ಲಿ 50 ಮಾಡ್ತಾರೆ. 10 ರಿಂದ 15 ಕ್ವಶನ್ ಇರುತ್ತೆ, ಅವುಗಳಿಗೆ ಆನ್ಸರ್ ಅನ್ನ ಬರೀಬೇಕು. ಅಲ್ಲಿ 2.5 ಗಂಟೆ ಸಮಯ ಇರುವಂತದ್ದು. ಇನ್ನು ಟೈರ್ 3 ಬಂದ್ಬಿಟ್ಟು ಒಂದು ಹುದ್ದೆಗೆ 3 ಜನರಂತೆ ಒಂದು ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡಿ ಒಂದು ಆಯ್ಕೆಯನ್ನ ಮಾಡುವಂತ ಶಿಕ್ಷಕರನ್ನ. ಈ ಒಂದು ಪದ್ಧತಿ ಇರುವಂತದ್ದು. ಇದನ್ನೇ ನಮ್ಮ ಒಂದು ರಾಜ್ಯದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂತ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಈ GPSTR ಎಕ್ಸಾಮು 3 ಪತ್ರಿಕೆಗಳನ್ನ ಹೊಂದಿರುವಂತ ಕಳೆದ 2017ರಿಂದ 22ರವರೆಗೆ
ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇರುವಂತದ್ದು. 3 ಪರೀಕ್ಷೆ ಹೊಂದಿರುವಂತದ್ದು. ಇಲ್ಲಿ ಪೇಪರ್ 1 ಬಂದ್ಬಿಟ್ಟು ಸಾಮಾನ್ಯ ಜ್ಞಾನ 150 ಮಾರ್ಕ್ಸ್ ಇಂದು. ಇಲ್ಲಿ ಕನ್ನಡ, ಇಂಗ್ಲಿಷು, ಸೈಕಾಲಜಿ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಕಂಪ್ಯೂಟರ್, ಇಂಗ್ಲಿಷ್ ಎಲ್ಲವನ್ನ ಒಳಗೊಂಡಿರುತ್ತೆ. ಪೇಪರ್ 2 ಬಂದ್ಬಿಟ್ಟು ಒಂದು 50 ಮಾರ್ಕ್ಸ್ ನ MCQ ಇರುತ್ತೆ, 100 ಮಾರ್ಕ್ಸ್ ಒಂದು ಲಿಖಿತ ಪರೀಕ್ಷೆ ಇರುತ್ತೆ, ಒಟ್ಟು 3 ಗಂಟೆ. ಥರ್ಡ್ ಪೇಪರ್ ಬಂದ್ಬಿಟ್ಟು 2 ಗಂಟೆದು ಕನ್ನಡ ಭಾಷಾ ಸಾಮರ್ಥ್ಯ ಲಿಖಿತ ಪರೀಕ್ಷೆ 100 ಮಾರ್ಕ್ಸ್. ಒಟ್ಟು 400 ಅಂಕಗಳಿಗೆ ಒಂದು ಎಕ್ಸಾಮ್ ಅನ್ನ ಕಳೆದ 2017ರಿಂದ ನಡೆಸ್ತಾ ಇರುವಂತದ್ದು. ಇದೇ ಪ್ಯಾಟರ್ನ್ ಅನ್ನ PSTR ಮತ್ತು HSTR ಎಕ್ಸಾಮ್ಗಳಿಗೂ ಸಹಿತ ಶಿಕ್ಷಕರ ನೇಮಕಾತಿಗೂ ಸಹಿತ ತರಲಿಕ್ಕೆ ಹೊರಟಿರುವಂತದ್ದು. ನೋಡಿ, ಪ್ರೌಢಶಾಲಾ ಶಿಕ್ಷಕರಿಗೂ ಸಹಿತ ನೋಡಿ, ಪ್ರೌಢಶಾಲಾ ಶಿಕ್ಷಕರು HSTR ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಸದ್ಯದಲ್ಲಿ ಏನ್ ಒಂದು ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆ, ಅಲ್ಲಿಯೂ ಸಹಿತ ಒಂದು ಇದನ್ನ ಜಾರಿಯಲ್ಲಿ ತರಬೇಕು ಅನ್ನುವಂತ ಪ್ಲಾನ್ ಅನ್ನ ಮಾಡಿರುವಂತದ್ದು. ಪೇಪರ್ 1 ಸಾಮಾನ್ಯ ಜ್ಞಾನ 150 ಮಾರ್ಕ್ಸ್ ಇಂದು 150 ಕ್ವಶನ್ಸ್. ಇನ್ನು ಸೆಕೆಂಡ್ ಪೇಪರ್ ಬಂದ್ಬಿಟ್ಟು ಪೇಪರ್ 2 ಸಂಬಂಧಿಸಿದಂತ ಐಚ್ಛಿಕ ವಿಷಯ. ಸೋಷಿಯಲ್ ಟೀಚರ್ ಇದ್ರು ಅದರಲ್ಲಿ ಅರ್ಥಶಾಸ್ತ್ರ, ಇತಿಹಾಸ, ಭೂಗೋಳ, ಪೌರ್ನೀತಿ, ಸಮಾಜಶಾಸ್ತ್ರ, ವ್ಯವಹಾರ ಅಧ್ಯಯನ ಇವೆಲ್ಲ ಕ್ವಶನ್ಸ್ ಗಳು ಬರುವಂತದ್ದು. 50 MCQ ಇದ್ರೆ 100 ಮಾರ್ಕ್ಸ್ ಇಂದು ಒಂದು ರಿಟರ್ನ್ ಎಕ್ಸಾಮ್ ಅನ್ನ ಮಾಡಬಹುದು. ಇದೇ ರೀತಿ ಅಂತ ಏನಿಲ್ಲ, ಈ ವಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿನ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡುತ್ತೆ. ಈ ರೀತಿ ಇರಬಹುದು ಅನ್ನುವಂತ ಒಂದು ವಿಶ್ಲೇಷಣೆಯನ್ನ ಹೇಳ್ತಾ ಇದೀವಿ. ಅಂದ್ರೆ ತಯಾರಿ ನಡೆಸುವಂತವ್ರಿಗೆ ಯೂಸ್ ಆಗ್ಲಿ ಅತ್ತಿಕು. ಇನ್ನು ಥರ್ಡ್ ಪೇಪರ್ ಬಂದ್ಬಿಟ್ಟು SSLC ಒಂದು ಮಟ್ಟದ ಪ್ರಥಮ ಭಾಷಾ ಕನ್ನಡ ಇರತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ 100 ಅಂಕಗಳ ಒಂದು ಭಾಷಾ ಸಾಮರ್ಥ್ಯ ಪರೀಕ್ಷೆನ ಕಂಡಕ್ಟ್ ಮಾಡಬಹುದು. GPSTR ಅಲ್ಲಿ ಸಮಾಜ ವಿಜ್ಞಾನ, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಮಾತ್ರ ಒಂದು ಭಾಷಾ ಸಾಮರ್ಥ್ಯ ಪರೀಕ್ಷೆ ಇರುವಂತದ್ದು. ಈ ಪ್ರೌಢಶಾಲಾ ಶಿಕ್ಷಕರಿಗೂ ಸಹಿತ ಇದನ್ನ ಕಂಡಕ್ಟ್ ಮಾಡಬಹುದು. ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಕನ್ನಡ, ಆಮೇಲೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವ್ರಿಗೂ ಕನ್ನಡ, ಆಮೇಲೆ ಇಂಗ್ಲಿಷ್ ಅವ್ರಿಗೂ ಸಹಿತ ಥರ್ಡ್ ಪೇಪರ್ ಅನ್ನ ಕಂಡಕ್ಟ್ ಮಾಡಬಹುದು. ಒಟ್ಟು 400 ಅಂಕಗಳ ಒಂದು ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಬಹುದು. ಇನ್ನು PSTR ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರು 1 ರಿಂದ 5ನೇ ತರಗತಿಯ ಒಂದು ಏನ್ ಶಿಕ್ಷಕರು ಬರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಅವ್ರಿಗೂ ಸಹಿತ ಲಿಖಿತ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಬಹುದು. ಪೇಪರ್ 1 ಎಲ್ಲರಿಗೂ ಕಾಮನ್ ಇರುವ ರೀತಿ 150 ಮಾರ್ಕ್ಸ್ ಇಂದು ಒಂದು ಎಕ್ಸಾಮ್ ಇರುತ್ತೆ. ಅದರಲ್ಲಿ ಸಾಮಾನ್ಯ ಜ್ಞಾನ ಎಷ್ಟೆಷ್ಟು ಅಂಕ ಅನ್ನುವಂಥದ್ದನ್ನೆಲ್ಲ ಸದ್ಯದಲ್ಲೇ ಒಂದು ರಿವೀಲ್ ಮಾಡುತ್ತೆ ಶಿಕ್ಷಣ ಇಲಾಖೆ. ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಕನ್ನಡ, ಇಂಗ್ಲಿಷು, ಕಂಪ್ಯೂಟರು, ಮೆಂಟಲ್ ಅಬಿಲಿಟಿ, ಆರೋಗ್ಯ ಶಿಕ್ಷಣ, ಮೌಲ್ಯ ಶಿಕ್ಷಣ, ದೈಹಿಕ ಶಿಕ್ಷಣ ಮತ್ತು ನೈತಿಕ ಶಿಕ್ಷಣಗಳನ್ನ ಎಲ್ಲವನ್ನ ಒಳಗೊಂಡಂತೆ 150 ಪ್ರಶ್ನೆಗಳ ಒಂದು 150 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಇರಬಹುದು. ಪೇಪರ್ 2 ಅಲ್ಲಿ ಪರಿಸರ ಅಧ್ಯಯನ, ಗಣಿತ ಮತ್ತು ಇಂಗ್ಲಿಷ್, ಪರಿಸರ, ಗಣಿತ, ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಬಹುದು. 50 MCQ ಮಾದರಿ ಮತ್ತು 100 ಮಾರ್ಕ್ಸ್ ಇಂದು ಲಿಖಿತ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಬಹುದು. ಇನ್ನು ಥರ್ಡ್ ಪೇಪರ್ ಬಂದ್ಬಿಟ್ಟು SSLC ಮಟ್ಟದ ಒಂದು ಕನ್ನಡ ಭಾಷಾ ಸಾಮರ್ಥ್ಯವನ್ನ ಅಳೆಯುವಂತ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬಹುದು. ಇದು ಸಹಿತ ಲಿಖಿತ ಎಕ್ಸಾಮ್ 2 ಗಂಟೆ ಇರುತ್ತೆ. ಒಂದು 100 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನ ಬರೀಬೇಕು. ಈ ರೀತಿ PSTR, ಆಮೇಲೆ HSTR, ಆಮೇಲೆ GPSTR ಈ 3 ಒಂದು ಮಾದರಿಯಲ್ಲಿ 3 ಮಾದರಿಗೂ ಸಹಿತ ಲಿಖಿತ ಪರೀಕ್ಷೆಯನ್ನ ತರಲಿಕ್ಕೆ ಸರ್ಕಾರ ಹೆಜ್ಜೆಯನ್ನ ಇಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸದ್ಯದಲ್ಲೇ ಒಂದು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಇಲಾಖೆ ಬಿಡುಗಡೆ ಮಾಡುತ್ತೆ. ಅದಕ್ಕಿಂತ ಮುಂಚೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕೆಯಾಗಿ ತಯಾರಿಯನ್ನ ಆರಂಭ ಮಾಡಬಹುದು ಅಂತ ತಿಳಿಸ್ತಾ, ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗುವಂತವ್ರಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು 9380850076. ಯಾವುದೇ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆದ್ರೂ ಸಹಿತ ಉಳಿದಂತೆ 2 ಬ್ಯಾಚ್ ಕೋರ್ಸ್ಗಳ ಕ್ಲಾಸ್ಗಳನ್ನ ಉಚಿತವಾಗಿ ಕೇಳಬಹುದು. GPSTR ಜಾಯಿನ್ ಆದ್ರೆ HSTR ಮತ್ತು PSTR ಕ್ಲಾಸಸ್ಗಳನ್ನ ಸಹಿತ ಕೇಳಬಹುದು. ಈಗಾಗಲೇ 500ಕ್ಕಿಂತ ಹೆಚ್ಚು ರೆಕಾರ್ಡಿಂಗ್ ಕ್ಲಾಸಸ್ ಸಹಿತ ಅವೈಲೇಬಲ್ ಇರುವಂತದ್ದು. ಅವುಗಳನ್ನು ಸಹಿತ ನೀವು ಫ್ರೀ ಇದ್ದಲ್ಲಿ ವಾಚ್ ಮಾಡಬಹುದು ಅಂತ ತಿಳಿಸ್ತಾ, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.